golden thought. When you focus on you, you will grow. When you focus on shit, the shit grows. ಅದಕ್ಕೆ ನೋಡ್ರಿ, ಯಾವಾಗಿದ್ರೂ ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ಒಳ್ಳೇದನ್ನ ನೋಡ್ಕೊಂತ ಹೋದ್ರೆ ಒಳ್ಳೇದ ಆಗ್ತದೆ, ಬರೀ ಕೆಟ್ಟದ್ದ ನೋಡ್ಕೊಂತ ಹೋದ್ರೆ ಕೆಟ್ಟ ಆಗ್ತದೆ. ಅದಕ್ಕಾಗಿ ನಮಗೆ ಕೆಟ್ಟ ಮಾತಾಡೋರು ಇರ್ಬೋದು, ಕೆಟ್ಟದ್ದನ್ನ ಪದೇ ಪದೇ ಹೇಳೋರು, ಅವ್ರನ್ನೊಂದು ಸ್ವಲ್ಪ ಸೈಡ್ ಇಟ್ಬಿಡ್ಬೇಕು. ಓಕೆ, ಸಮಾಜ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋರು ಶತಮಾನದಾಗೂ ಇದ್ರು, ಈಗೂ ಅದರ, ಇನ್ನೊಂದು ಶತಮಾನ ಆದಮೇಲೂ ಇರ್ತಾರ. ನಾವು ಎದ್ರ ಮೇಲೆ ಫೋಕಸ್ ಮಾಡ್ತೀವೋ ಅದು ಇಂಪಾರ್ಟೆಂಟ್. ನಮ್ಮ ಫೋಕಸ್ ಕರೆಕ್ಟ್ ಇರ್ಬೇಕು. ನಮಗೆ ಏನು ಬೇಕು, ನಮ್ಮ ಲೈಫ್ ಒಳಗಡೆ ನಾವು ಗ್ರೋ ಆಗಬೇಕು. ನಾವು ಇನ್ನೂ ಎಷ್ಟು ಇಂಪ್ರೂವ್ ಆಗ್ಬೇಕು, ನಮ್ಮ ಹೆಲ್ತ್ ಎಷ್ಟು ಇಂಪ್ರೂವ್ ಆಗಬೇಕು, ವೆಲ್ತ್ ಎಷ್ಟು ಇಂಪ್ರೂವ್ ಆಗಬೇಕು, ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗಬೇಕು, ರಿಲೇಷನ್ಶಿಪ್ ಎಷ್ಟು ಇಂಪ್ರೂವ್ ಆಗಬೇಕು, ಅದ್ರ ಮೇಲೆ ನಾವು ಗಮನ ಇರಬೇಕು. ನಾವು ಅದನ್ನು ಬಿಟ್ಟು ಫಾಲ್ತು ಭಾಳ ವಿಷಯದ ಮೇಲೆ ನಾವು ಗಮನ ಕೊಡ್ತೀವಿ. ಓಕೆ, ನೀವು ಎಷ್ಟು ನಿಮಗೆ ಬೇಡದೇ ಇರೋ ವಿಷಯದ ಮೇಲೆ ಗಮನ ಕೊಡ್ತೀವೋ ಅಷ್ಟು ನಮ್ಮ ಲೈಫಲ್ಲೂ ಬೇಡದೇ ಇರೋ ಘಟನೆಗಳು ನಡೀತಾವೆ. ನಮಗೆ ಬೇಕಾಗಿರೋ ವಿಷಯಗಳ ಮೇಲೆ ಗಮನ ಕೊಟ್ಟರೆ ಬೇಕಾಗಿರೋ ಘಟನೆಗಳು ನಡೀತಾವ, ಸಕ್ಸಸ್ನು ಆಗ್ತದೆ. ನನ್ನ ಪಾಯಿಂಟ್ ಅರ್ಥ ಆಯ್ತಂತ ಅನ್ಕೋತೀನಿ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದಾರೆ, ಯಥಾ ದೃಷ್ಟಿ ತಥಾ ಸೃಷ್ಟಿ. ನೀವು ಹೆಂಗೆ ನೋಡ್ತೀರಿ ಹಂಗೆ ಕಾಣ್ತದೆ. ಜಗತ್ನಾಗ ಯಾರೂ ಸರಿ ಇಲ್ಲ ಅಂದರೆ ಯಾರೂ ಸರಿ ಇಲ್ಲ ಅಂತಲೇ ಅನಿಸ್ತದೆ. ಎಲ್ಲರೂ ಸರಿ ಅದಾರ, ಎಲ್ಲರ ಕಡೆ ಸರಿ ಇದ್ದಂಥ ಗುಣಗಳಿದಾವೆ, ಅವ್ನು ಒಂದೊಂದು ತೊಗೊಂಡು ಹೋಗ್ಬಿಡೋದು. ಯು ಶುಡ್ ಬಿ ಹ್ಯಾಪಿ. ಎಲ್ಲರೂ ಸರಿ ಇಲ್ಲ ಅಂತಂದರೆ ಈ ಸರಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಓಕೆ, ಸೊ ಎಲ್ಲರೊಳಗಡೆ ಒಳ್ಳೆಯ ಗುಣಗಳು ಅದಾವೆ. ನಾವು ಆ ಒಳ್ಳೆಯ ಗುಣದ ಮೇಲೆ ಫೋಕಸ್ ಮಾಡಿದರೆ ನಾವು ಬೆಳಿತೀವಿ. ನಾವು ಬರೀ ಕೆಟ್ಟ ಗುಣದ ಮೇಲೆ ಫೋಕಸ್ ಮಾಡ್ಕೋತ ಕೂತ್ರೆ ನಾವು ಕುಂತಲ್ಲೇ ಕೊಂಡಿರ್ತೀವಿ ಅಷ್ಟೇ. ಓಕೆ.